ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಟ್ಟೆಗಳ ಮೇಲೆ ಈ ರೀತಿಯಾಗಿ ಮಾರ್ಕರ್ ಪೆನ್ನಿಂದನೋ ಅಥವಾ ಪೆನ್ ಇಂಕ್ ಆಗ್ಬೋದು, ಯಾವುದಾದ್ರೂ ಬಟ್ಟೆಗಳ ಮೇಲೆ ಈ ರೀತಿ ಕಲೆಯಾಗಿದ್ದಾಗ ಈ ಕಲೆಗಳನ್ನು ಸುಲಭವಾಗಿ ಹೋಗಿಸ್ಕೊಳ್ಳೋ ರೀತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳ ಯೂನಿಫಾರ್ಮ್ ಮೇಲಾಗ್ಬೋದು ಅಥವಾ ಬಟ್ಟೆಗಳ ಮೇಲಾಗ್ಬೋದು, ಪೆನ್ನಿಂದ ಬರ್ಕೊಂಡಾಗ ಅದನ್ನು ಕೂಡ ನಾವು ಸುಲಭವಾಗಿ ಹೋಗಿಸ್ಕೊಳ್ಬೋದು. ನೋಡಿಲಿ, ಈಗ ನಾವು ಇಲ್ಲಿ ಒಂದು ಬೆಡ್ಶೀಟ್ನ ಮೇಲೆ ಇದು ಮಾರ್ಕರ್ ಏನಿದೆ ಇದನ್ನು ಪೆನ್ನಿನ ಕ್ಯಾಪನ್ನು ಓಪನ್ ಮಾಡಿ ಇಟ್ಟಾಗ ಈ ರೀತಿಯಾಗಿ ಇದು ಸ್ಪ್ರೆಡ್ ಆಗಿದೆ. ಇದನ್ನು ಒಂದು ಡೆಟಾಲ್ನಿಂದ ಈಸಿಯಾಗಿ ನಾವು ಹೋಗಿಸ್ಕೊಳ್ಬೋದು. ನೋಡಿ, ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಇದನ್ನು ಯಾವ ರೀತಿಯಾಗಾದ್ರೂ ತೊಳ್ಕೊಳ್ಬೋದು. ಈ ರೀತಿಯ ಒಂದು ಪ್ಲೇಟ್ ಮೇಲೆ ಬಟ್ಟೆಯನ್ನು ಇಟ್ಕೊಂಡು ಎಲ್ಲಿ ಇದು ಮಾರ್ಕರ್ ಆಗಿದೆಯೋ ಅಥವಾ ಪೆನ್ನಿನ ಕಲೆ ಆಗಿದೆಯೋ ಅದರ ಮೇಲೆ ನಾವು ಈ ರೀತಿಯಾಗಿ ಹಾಕ್ಕೊಂಡು ಡಿಟಾಲನ್ನು ಸ್ವಲ್ಪ ಈ ರೀತಿಯಾಗಿ ಹಾಕಿ ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಇಲ್ಲಿ ನಮ್ಮ ಬಟ್ಟೆಗೆ ಆಗಿರುವಂತಹ ಮಾರ್ಕರ್ ಏನಿದೆ ಇದು ತುಂಬಾ ಜಾಸ್ತಿಯಾಗಿ ಸ್ಪ್ರೆಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದನ್ನು ನಾನು 2 ಬಾರಿ ಹಾಕಿ ತೊಳೆದಿದ್ದೀನಿ. ನೋಡಿ, ಇವಾಗ ಒಂದು 10 ನಿಮಿಷ ಹಾಕಿ ಬಿಟ್ಟ ನಂತರ ಒಂದು ಬಾರಿ ತೊಳೆದು ಮತ್ತೆ ಇನ್ನೊಂದು ಸ್ವಲ್ಪ ಡೆಟಾಲನ್ನು ಹಾಕಿ ಮತ್ತೆ ನೆನೆಯೋದಕ್ಕೆ ಇಟ್ಟಿದ್ದೀನಿ. ನೀವು ಸ್ವಲ್ಪ ಪೆನ್ನಿನ ಗೆರೆಗಳೇನಾದರೂ ಇತ್ತಂದರೆ ಒಂದೇ ಬಾರಿಗೆ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು. ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಹೋದಾಗ ಆಗ್ಬೋದು, ಅಥವಾ ಈಗ ಗಂಡಸರುಗಳು ಮನೆಗಳಲ್ಲಿ ಪೆನ್ಗಳನ್ನು ಜೇಬ್ನಲ್ಲಿ ಇಟ್ಕೊಳ್ತಾ ಇರ್ತಾರಲ್ಲ, ಕೆಲವೊಂದು ಸಾರಿ ಇಂಕ್ ಏನಾಗುತ್ತೆ ಲೀಕೇಜ್ ಆದಾಗ ಈ ರೀತಿ ಕಲೆಗಳೆಲ್ಲ ಆಗ್ತಾ ಇರುತ್ತೆ. ಅದರಲ್ಲೂ ವೈಟ್ ಶರ್ಟ್ಗಳಲ್ಲಂತೂ ತುಂಬಾ ಎದ್ದು ಕಾಣಿಸ್ತಾ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಡೆಟಾಲನ್ನು ಯೂಸ್ ಮಾಡಿಕೊಂಡು ಆರಾಮವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಈಗ ನಾನೀಗ ಇದನ್ನೆಲ್ಲನೂ ತೊಳೆದಿದ್ದೀನಿ. ಈಗ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳಿ ಹೀಗೆ ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಉಜ್ಕೊಳ್ತಾ ನಾವು ಇದನ್ನು ವಾಶ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಕಲೆಗಳು ಕೂಡ ಒಂದು ಚೂರು ಉಳಿದೇ ಇದ್ದಂಗೆ ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ನೀವೇ ನೋಡ್ತಾ ಇರ್ಬೋದು ಇದು ಯಾವ ರೀತಿಯಾಗಿ ಕ್ಲೀನಾಗಿದೆ ಅಂತೇಳಿ. ಇದು ತುಂಬಾ ಕಲೆಯಾಗಿತ್ತು, ನೀವು ನೋಡಿದ್ದಾಗೇ. ಈಗ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶರ್ಟ್ ಆಗ್ಬೋದು, ಬಟ್ಟೆಗಳು ಆಗ್ಬೋದು, ಮಕ್ಕಳುಗಳು ಗೀಜುತ್ತಾ ಇರ್ತಾರೆ ಅಥವಾ ಈ ರೀತಿಯಾಗಿ ಆಗಿದ್ದಾಗ ನೀವು ಕೂಡ ಇದೇ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಡೆಟಾಲಿಂದ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳಿ. ಅದೇ ರೀತಿಯಾಗಿ ನಾವು ಹೊಸ ಬಟ್ಟೆಗಳನ್ನು ತಂದಾಗ ನಾವು ಅದನ್ನು ಒಂದು ಸಾರಿ ನೀರಿನಲ್ಲಿ ನೆನೆ ಹಾಕಿ ನಂತರ ನಾವು ಯೂಸ್ ಮಾಡಬೇಕಾಗುತ್ತೆ. ಏಕೆಂದರೆ ಹೊಸ ಬಟ್ಟೆಗಳಲ್ಲಿ ತುಂಬಾ ಡಸ್ಟ್ ಇರುತ್ತೆ. ಹಾಗೆ ಮಕ್ಕಳ ಬಟ್ಟೆಗಳಂತೂ ಕಂಪಲ್ಸರಿ ನಾವು ಒಂದು ಸಲ ನೀರಿಗೆ ಹಾಕಿ ಅನಂತರ ನಾವು ಯೂಸ್ ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಾವು ಬರೀ ನೀರಿಗೆ ಯೂಸ್ ಮಾಡೋ ಬದಲು ಈ ರೀತಿ ಒಂದು ಅರ್ಧ ಶಾಂಪನ್ನು ಬಕೆಟಿನ ನೀರಿಗೆ ಹಾಕಿ ಅದನ್ನು ಕಲಕಿ ನಂತರ ನಾವು ಹೊಸ ಬಟ್ಟೆಗಳನ್ನು ನೀರಿನಲ್ಲಿ ಅಜ್ಜಿ ನಾವು ಒಣಗಿಸಿ ನಂತರ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಡಸ್ಟು ಕೂಡ ಹೋಗುತ್ತೆ. ಹಾಗೆ ಹೊಸ ಬಟ್ಟೆಗಳ ಸ್ಮೆಲ್ಲು ಒಂಥರ ಸ್ಮೆಲ್ ಹೊಡಿತಾ ಇರುತ್ತಲ್ವ, ಆ ಸ್ಮೆಲ್ಲು ಕೂಡ ನೀಟಾಗಿ ಹೋಗುತ್ತೆ. ಶಾಂಪೂವಿನ ನೀರೇನಿದೆ ಅದು ತುಂಬ ಚೆನ್ನಾಗಿ ಸ್ಮೆಲ್ ಕೊಡ್ತಾ ಇರುತ್ತೆ. ನೋಡಿ, ನಾನಿಲ್ಲಿ ಹೊಸ ಟಾಪ್ಗಳೇನಿದೆ ಅದನ್ನು ಇಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಮಕ್ಕಳ ಬಟ್ಟೆಗಳನ್ನು ನೀವು ಯಾವತ್ತೇ ಆದ್ರೂ ಕೂಡ ನೀರಿಗೆ ಅಜ್ಜಿ ಅನಂತರ ಯೂಸ್ ಮಾಡಿ, ಇಲ್ಲಾಂದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಹಚ್ಚಿದಾಗ ಹೊಸ ಬಟ್ಟೆಗಳು ಕಲರ್ ಬಿಟ್ಕೊಳ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೋಡಿ ಒಂದು ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ನಂತರ ಇದನ್ನು ನೆನೆ ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ನಂತರ ಇದನ್ನು ತೊಳೆದು ಮತ್ತೆ ಬೇರೆ ನೀರಿನಲ್ಲಿ ನಾವು ವಾಶ್ ಮಾಡಿ ಹಾಕೋದ್ರಿಂದ ಮೊದಲನೇ ಸಾರಿ ಇದು ಬಣ್ಣ ಬಿಟ್ಕೊಳ್ಳುತ್ತೆ. ನಂತರ ಇದನ್ನು ವಾಶ್ ಮಾಡ್ತಾ ಬಣ್ಣ ಬಿಡೋದು ಕಡಿಮೆ ಆಗುತ್ತೆ. ನಾವು ಈ ರೀತಿಯಾಗಿ ಉಪ್ಪನ್ನು ಹಾಕಿ ಯೂಸ್ ಮಾಡೋದ್ರಿಂದ ಈ ರೀತಿಯಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ರೀತಿಯ ಕಂಠಗಳೇನಿದೆ, ಕಾಯಿನ ಕಂಠಗಳು, ಇದನ್ನು ನಾವು ಬಿಸಾಡೋ ಬದಲಾಗಿ ಇದನ್ನು ನಾವು ಪೆನ್ನಲ್ನ ರೀತಿಯಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯ ಗಾಜಿನ ಬಾಟಲ್ನಲ್ಲಿ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕಾದ್ರೆ ಕೆಲವೊಂದು ಬಾರಿ ಚೆಲ್ಲೋಗ್ತಾ ಇರುತ್ತೆ. ಇದನ್ನು ಈ ರೀತಿಯಾಗಿ ಇಟ್ಟು ನಾವು ಎಣ್ಣೆಯನ್ನು ಆರಾಮವಾಗಿ ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಇದನ್ನು ಈ ರೀತಿಯಾಗಿ ನೋಡಿಕೊಂಡು ಇಟ್ಕೊಂಡ ನಂತರ ಎಣ್ಣೆಯನ್ನು ನಾವು ಇದರಲ್ಲಿ ಹಾಕಿದಾಗ ಒಂದು ಚೂರು ಕೂಡ ಕೆಳಗಡೆ ಚೆಲ್ಲದೆ ಆರಾಮವಾಗಿ ಎಣ್ಣೆ ಬಾಟಲ್ನ ಒಳಗಡೆ ಹೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ. ಇದನ್ನು ನಾವು ಡೈರೆಕ್ಟಾಗಿ ಬಾಟಲ್ನಲ್ಲಿ ಹಾಕಿದಾಗ ಎಷ್ಟೋ ಸರಿ ಕೆಳಗಡೆ ಚೆಲ್ಲುತ್ತೆ, ಹಾಗೂ ಬಾಟಲ್ ಕೂಡ ಗಲೀಜಾಗ್ತಾ ಇರುತ್ತೆ. ಈ ರೀತಿಯಾಗಿ ಯೂಸ್ ಮಾಡಿ ಇದನ್ನು ಬೇಕಾದ್ರೆ ಬಿಸಾಡ್ಬೋದು, ಇಲ್ಲಾಂದರೆ ಇದನ್ನು ವಾಶ್ ಮಾಡಿ ಮತ್ತೆ ನಾವು ಯೂಸ್ ಮಾಡ್ಕೊಳ್ಬೋದು. ಈ ಟಿಪ್ಸ್ಗಳು ನಿಮಗೆ ಯೂಸ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಈ ಟಿಪ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.